ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಡಿಸೈನ್ಗೆ 6 ಹಳೆ ದಾರ ತಗೊಂಡಿನಿ, 10 ನಂಬರ್ ಕ್ರೋಶಾ ತಗೊಂಡಿನಿ. ಹಾಗಾದರೆ ಬನ್ನಿ ಡಿಸೈನ್ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಇವಾಗ ನೋಡಿ ಗಂಟು ಹಾಕಿದ್ದೀನಿ, ಲಾಕ್ ಮಾಡ್ತಾ ಇದ್ದೀನಿ. ಇವತ್ತು ಒಂದೇ ಸ್ಟೆಪ್ಪಲ್ಲಿ ಹಾಕೋದು ಡಿಸೈನ್ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಐತಿ ಡಿಸೈನು, ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಗ್ರ್ಯಾಂಡೇ ಐತಿ ಡಿಸೈನ್ ಇದು. ಇವಾಗ ನೋಡಿ ಲಾಕ್ ಮಾಡಿದ್ದೀನಿ. ಇವಾಗ ದಾರ ಮೇಲೆ ಮಾಡಿ ಒಂದು ಬಿಡ್ಸ್ ಹಾಕೋತೀನಿ. ಸ್ಟಾರ್ಟಿಂಗ್ಗೆ ಬಿಡ್ಸ್ ಹಾಕೋಬೇಕು, ಚೈನ್ ಹಾಕಿಲ್ಲ. ಫಸ್ಟ್ ಲಾಕ್ ಮಾಡಿ ಆಮೇಲೆ ಬಿಡ್ಸ್ ಹಾಕ್ತಾ ಇದ್ದೀನಿ. ನೋಡಿ ನಾನು ಈ ಥರ ಬಿಡ್ಸ್ ಹಾಕ್ತಾ ಇದ್ದೀನಿ. ನಿಮ್ಗೆ ರೌಂಡ್ ಶೇಪ್ ಬೇಕಂದರೆ ರೌಂಡ್ ಶೇಪ್ ಕೂಡ ಹಾಕೊಳ್ಳಿ. ಒಂದೇ ಸ್ಟೆಪ್ಪಲ್ಲಿ ಹಾಕೋದು ಫ್ರೆಂಡ್, ತುಂಬ ಚೆನ್ನಾಗೈತಿ ಇದು ಡಿಸೈನು. ನೋಡಿ ಬಿಡ್ ಲಾಕ್ ಮಾಡಿದ್ದೀನಿ. ಇವಾಗ ಚೈನ್ ಹಾಕೋತೀನಿ. ಇಲ್ಲಿ 5 ಚೈನ್ ಹಾಕ್ತಾ ಇದ್ದೀನಿ. ಇಲ್ಲಿ ಕುಚ್ಚು ಕಟ್ಟೋಕೆ ಕುಚ್ಚು ಬರುತ್ತೆ. ಇಲ್ಲಿ 5 ಚೈನ್ ಹಾಕ್ತಾ ಇದ್ದೀನಿ. ನೀವು ಬೇಕಂದರೆ 4 ಚೈನ್ ಕೂಡ ಹಾಕೊಳ್ಳಿ. ನೋಡಿ 5 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ಇನ್ನು ದಾರ ಮೇಲೆ ಮಾಡಿ ಒಂದು ಬಿಡ್ಸ್ ಹಾಕೋತೀನಿ. ನೋಡಿ ಇನ್ನು ಒಂದು ಬಿಡ್ ತೊಗೊಂಡಿನಿ, ಅದು ದಾರ ಒಳಗೆ ಸೇರಿಸಿ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡ್ಕೋತೀನಿ. ಬಿಡ್ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ದೀನಿ. ಇವಾಗ ಪಕ್ಕಗೆ ಇನ್ನೊಂದು ಸಿಂಗಲ್ ಕ್ರೋಶಾ ಮಾಡ್ಕೋತೀನಿ. ನೋಡಿ ಕುಚ್ಚಿದು ಈ ಕಡೆ ಸೈಡ್, ಆ ಸೈಡು ಬಿಡ್ಸ್ ಬರುತ್ತೆ. 5 ಚೈನ್ ಹಾಕಿದ್ದಲ್ಲ ಅಲ್ಲಿ ಕುಚ್ಚು ಬರುತ್ತೆ. ನೋಡಿ ಪಕ್ಕಕ್ಕೆ ಇನ್ನೂ ಒಂದು ಸಿಂಗಲ್ ಕ್ರೋಶಾ ಮಾಡಿದ್ದೀನಿ. ಇವಾಗ ಚೈನ್ ಹಾಕ್ತಾ ಇದ್ದೀನಿ. 2 ಚೈನ್ ಹಾಕೋತೀನಿ. 2 ಚೈನ್ ಹಾಕಿ ಸುಜಿ ಮೇಲೆ ಒಂದು ಸಲ ದಾರ ತಗೋತೀನಿ. ಒಂದು ಸಲ ದಾರ ತಗೊಂಡು ಸ್ವಲ್ಪ ಗ್ಯಾಪ್ ಬಿಟ್ಟು ಇಲ್ಲಿ ಡಬಲ್ ಕ್ರೋಶಾ ಮಾಡ್ಕೋತೀನಿ. ಬಟ್ಟೆಗೆ ಡಬಲ್ ಕ್ರೋಶಾ ಮಾಡ್ತಾ ಇದ್ದೀನಿ. ನೋಡಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಸ್ವಲ್ಪ ಒಂಚೂರು ಗ್ಯಾಪ್ ಬಿಟ್ಟು ಡಬಲ್ ಕ್ರೋಶಾ ಮಾಡ್ತಾ ಇದ್ದೀನಿ. ಇವಾಗ ಇನ್ನೊಂದು ಚೈನ್ ಹಾಕೋತೀನಿ ಮೇಲೆ. ಇಲ್ಲಿ ನೋಡಿ 2 ಚೈನ್ ಹಾಕ್ತಾ ಇದ್ದೀನಿ. 2 ಚೈನ್ ಹಾಕಿ ಇಲ್ಲಿಂದ ಸುಜಿ ಮೇಲೆ ದಾರ ಸುತ್ತಕೊಂಡು ಈ ಡಬಲ್ ಕ್ರೋಶಾ ಮಾಡಿ ಗ್ಯಾಪ್ ಬಿಟ್ಟಿದ್ದಲ್ಲ ಆ ಗ್ಯಾಪ್ ಒಳಗೆ ನಾನು ಡಬಲ್ ಕ್ರೋಶಾ ಮಾಡ್ತಾ ಇದ್ದೀನಿ. ಇಲ್ಲಿ ಆರ್ಚ್ ಮಾಡಬೇಕು. ನೋಡಿ ಸುಜಿ ಮೇಲೆ ಒಂದು ಸಲ ದಾರ ತಗೋತೀನಿ. ಅದು ಗ್ಯಾಪ್ ಒಳಗೆ ಹೋಗಿ ದಾರ ಎಳ್ಕೊಂಡ್ಬಂದು 2 1 2 1 ಇಲ್ಲಿ ಡಬಲ್ ಕ್ರೋಶಾ ಮಾಡ್ತಾ ಇದ್ದೀನಿ. ಡಬಲ್ ಕ್ರೋಶಾ ಮಾಡಿ ಗ್ಯಾಪ್ ಬಿಟ್ಟಿದ್ದಲ್ಲ ಅದು ಆರ್ಚ್ ಮಾಡೋಕ್ಕೆ, ಅದರೊಳಗೆ ನಾನು 10 ಡಬಲ್ ಕ್ರೋಶಾ ಮಾಡ್ತಾ ಇದ್ದೀನಿ. ಕರೆಕ್ಟಾಗಿ ನೋಡ್ಕೊಳ್ಳಿ. 10 ಡಬಲ್ ಕ್ರೋಶಾ ಮಾಡ್ತಾ ಇದ್ದೀನಿ. ಇನ್ನು ಸುಜಿ ಮೇಲೆ ದಾರ ಸುತ್ತಕೊಂಡು ಆ ದಾರ ಎಳ್ಕೊಂಡ್ಬಂದು 2 1 2 1. ನೀವು ಬೇಕಂದರೆ ಜಾಸ್ತಿ ಕೂಡ ಮಾಡ್ಕೊಳ್ಳಿ ಡಬಲ್ ಕ್ರೋಶೆ. ನಾನು 10 ಹಾಕ್ತಾ ಇದ್ದೀನಿ. ನೋಡಿ ಸುಜಿ ಮೇಲೆ ದಾರ ಸುತ್ತಕೊಂಡು ಆ ದಾರ ಎಳ್ಕೊಂಡ್ಬಂದು 2 1 2 1. ತುಂಬ ಈಜಿ ಐತಿ. ಒಂದೇ ಸ್ಟೆಪ್ಪಲ್ಲಿ ಹಾಕ್ಬೋದು ಗ್ರ್ಯಾಂಡಾಗಿ ಡಿಸೈನು. ಎಲ್ಲ ಸೀರೆಗೆ ಮ್ಯಾಚ್ ಆಗುತ್ತೆ, ರೇಷ್ಮೆ ಸೀರೆಗೆ. ನೋಡಿ 10 ಡಬಲ್ ಕ್ರೋಶಾ ಹಾಕಿದ್ದೀನಿ. ಇವಾಗ ಬಟ್ಟೆಗೆ ಎಲ್ಲಿ ಬರುತ್ತೆ ಅಲ್ಲಿ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ತಾ ಇದ್ದೀನಿ. ಡೈರೆಕ್ಟ್ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿದ್ದೀನಿ. ಇವಾಗ 3 ಚೈನ್ ಹಾಕೋತೀನಿ. ಆರ್ಚ್ ಲಾಕ್ ಮಾಡಿ ಆಮೇಲೆ 3 ಚೈನ್ ಹಾಕೋಬೇಕು. 3 ಚೈನ್ ಹಾಕಿ ನೋಡಿ ಕರೆಕ್ಟಾಗಿ ಇಟ್ಟು ಲಾಕ್ ಮಾಡ್ತಾ ಇದ್ದೀನಿ. ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ್ದೀನಿ. ಇವಾಗ ಬಟ್ಟೆ ಉಲ್ಟಾ ಮಾಡ್ತೀನಿ. ನೋಡಿ ಇವಾಗ ಬಟ್ಟೆ ಉಲ್ಟಾ ಮಾಡ್ಕೋಬೇಕು. ಇವಾಗ ಡಿಸೈನ್ ಉಲ್ಟಾ ಸೈಡಿಂದು ವರ್ಕ್ ಮಾಡ್ಕೋಬೇಕು. ನೋಡಿ ಉಲ್ಟಾ ಮಾಡ್ತಾ ಇದ್ದೀನಿ. ಉಲ್ಟಾ ಮಾಡಿ ನೋಡಿ 3 ಚೈನ್ ಹಾಕಿದ್ದಲ್ಲ ಅಲ್ಲಿ ಸುಜ್ಜಿ ಮೇಲೆ ಒಂದು ಸಲ ದಾರ ತಗೋತೀನಿ. ಈ ಕಂಬ ಮೇಲೆ ಹೋಲ್ ಐತಲ್ಲ ಆ ಹೋಲಿಗೆ ಡಬಲ್ ಕ್ರೋಶಾ ಮಾಡ್ಕೋತೀನಿ. ಎಲ್ಲ ಕಂಬ ಮೇಲೆ ಒಂದು ಹೋಲ್ ಇರುತ್ತೆ, ಡಬಲ್ ಕ್ರೋಶಾ ಮೇಲೆ ಹೋಲ್ ಇರುತ್ತಲ್ಲ ಅಲ್ಲಿ ಡಬಲ್ ಕ್ರೋಶಾ ಮಾಡ್ತಾ ಇದ್ದೀನಿ. ಅಲ್ಲಿ 3 ಚೈನ್ ಹಾಕಿದ್ದಲ್ಲ ಅಲ್ಲಿಂದ ಸುಜ್ಜಿ ಮೇಲೆ ದಾರ ತಗೊಂಡು ಡಬಲ್ ಕ್ರೋಶಾ ಮಾಡ್ತಾ ಇದ್ದೀನಿ. ಇನ್ನೊಂದು ಸಲ ದಾರ ಸುತ್ತಕೊಂಡು ಸೆಕೆಂಡ್ ಡಬಲ್ ಕ್ರೋಶಾ ಮೇಲೆ ಹೋಲ್ ಇರುತ್ತಲ್ಲ ಅದ್ರ ಮೇಲೆ ಡಬಲ್ ಕ್ರೋಶಾ ಮಾಡ್ತಾ ಇದ್ದೀನಿ. ಈ 10 ಡಬಲ್ ಕ್ರೋಶಾ ಹಾಕಿದ್ದಲ್ಲ 10 ಡಬಲ್ ಕ್ರೋಶಾ ಮೇಲೆ 10 ಹೋಲ್ ಬರುತ್ತೆ. ಆ ಹೋಲಿಗೆ ಡಬಲ್ ಕ್ರೋಶಾ ಮಾಡ್ಕೊಂಡು ಹೋಗಬೇಕು.
ನೋಡಿ ಎಲ್ಲ ಹೋಲ್ ಮೇಲೆ ಒಂದೊಂದು ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಕರೆಕ್ಟಾಗಿ ನೋಡ್ಕೊಳ್ಳಿ. ನೋಡಿ ಇನ್ನು ಸುಜಿ ಮೇಲೆ ಒಂದು ಸಲ ದಾರ ತಗೋತೀನಿ. ನೋಡಿ ಹೋಲ್ ಒಳಗೆ ಹೋಗಿ ಆ ದಾರ ಎಳ್ಕೊಂಬಂದು ಎರಡಿಗೆ ಒಂದು ಎಲ್ಲ ಡಬಲ್ ಕ್ರೋಶೆ ಮೇಲೆ ಹೋಲ್ ಬರುತ್ತೆ. ಆ ಹೋಲಿಗೆ ಡಬಲ್ ಕ್ರೋಶೆ ಮಾಡ್ಕೋಬೇಕು. ತುಂಬ ಈಜಿ ಐತಿ ಡಿಸೈನು, ಒಂದೇ ಸ್ಟೆಪ್ಪಲ್ಲಿ ಆಗುತ್ತೆ. ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ ಈ ಡಿಸೈನು. ನೋಡಿ ಫುಲ್ ಆರ್ಚ್ ಹಾಕಿದ್ದೀನಿ, ಡಬಲ್ ಕ್ರೋಶೆ ಹಾಕಿದ್ದೀನಲ್ಲ. ಇವಾಗ ಬಟ್ಟೆ ಸೀದಾ ಮಾಡ್ತೀನಿ. ನೋಡಿ ಈ ರೀತಿ ಬರುತ್ತೆ ಆರ್ಚ್. ಬಟ್ಟೆ ಸೀದಾ ಮಾಡಿದ್ದೀನಿ. ಇವಾಗ ದಾರ ಮೇಲೆ ಮಾಡಿ ಒಂದು ಚಿಕ್ಕ ಸೈಜ್ ಬೀಡ್ಸ್ ಹಾಕೋತೀನಿ. ದಾರ ಮೇಲೆ ಮಾಡಿ ಒಂದು ಚಿಕ್ಕ ಸೈಜ್ ಬೀಡ್ಸ್ ಹಾಕ್ತಾಯಿದ್ದೀನಿ. ನೋಡಿ ದಾರ ಒಳಗೆ ಸೇರಿಸ್ಕೊಂಡು ಅಲ್ಲಿ ಸಿಂಗಲ್ ಕ್ರೋಶೆ ಮಾಡ್ತೀನಿ. ಫಸ್ಟ್ ಹೋಲ್ ಐತಲ್ಲ ಆ ಹೋಲಿಗೆ ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ. ಕರೆಕ್ಟಾಗಿ ನೋಡ್ಕೊಳ್ಳಿ. ಆರ್ಚಿದ ಫಸ್ಟ್ ಹೋಲ್ ಐತೆ ನೋಡಿ, ಅಲ್ಲೇ ಸಿಂಗಲ್ ಕ್ರೋಶೆ. ಇವಾಗ 10 ಬೀಡ್ ಬರಬೇಕು, ಆ ಥರ ಹಾಕೊಂಡು ಹೋಗಬೇಕು. ಇವಾಗ 10 ಡಬಲ್ ಕ್ರೋಶೆ ಮಾಡಿದಲ್ಲ, ಆ ಎಲ್ಲ ಡಬಲ್ ಕ್ರೋಶೆ ಒಂದು 10 ಮಣಿ ಬರುತ್ತೆ. ಇವಾಗ ಡಬಲ್ ಕ್ರೋಶೆ ಮಾಡಿದ ಮೇಲೆ ಹೋಲ್ ಐತಲ್ಲ ಆ ಹೋಲಿಗೆ ಲಾಕ್ ಮಾಡ್ಕೊಂಡು ಹೋಗಬೇಕು. ಕರೆಕ್ಟಾಗಿ ನೋಡ್ಕೊಳ್ಳಿ. ನೋಡಿ ಸೆಕೆಂಡ್ ಹೋಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ತುಂಬ ಈಜಿ ಐತಿ ಡಿಸೈನು, ಬೇಗನೆ ಹಾಕ್ಬೋದು. ಇಲ್ಲಿ 10 ಬಿಡ್ಸ್ ಬರಬೇಕು. 10 ಡಬಲ್ ಕ್ರೋಶೆ ಮಾಡಿದಲ್ಲ ಅದ್ರ ಮೇಲೂ 10 ಬಿಡ್ಸ್ ಬರಬೇಕು. ಅದೇ ಥರ ವರ್ಕ್ ಮಾಡ್ಕೊಂಡು ಹೋಗಬೇಕು. ನೋಡಿ ಇನ್ನು ದಾರ ಮೇಲೆ ಮಾಡಿ ಇನ್ನು ಒಂದು ಚಿಕ್ಕ ಸೈಜ್ ಬಿಡ್ಸ್ ತೊಗೋತಾ ಇದ್ದೀನಿ. ಅದು ಬಿಡ್ಸು ದಾರ ಒಳಗೆ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಡೈರೆಕ್ಟ್ ಲಾಕ್ ಮಾಡ್ಕೋಬೇಕು, ಅಂದರೆ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ರೇಷ್ಮೆ ಸೀರೆಗೆ, ಸಿಲ್ಕ್ ಸೀರೆಗೆ ತುಂಬ ಚೆನ್ನಾಗಿ ಕಾಣಿಸ್ತವೆ ಡಿಸೈನು. ಎಲ್ಲ ಸಾರಿಗೆ ಮ್ಯಾಚ್ ಆಗುತ್ತೆ. ನೋಡಿ ಇದೇ ಥರ ವರ್ಕ್ ಮಾಡ್ಕೊಂಡು ಹೋಗಬೇಕು. ನೋಡಿ ಫುಲ್ ಆರ್ಚ್ ಹಾಕೋಬೇಕು ಇದೇ ಥರ. ನೋಡಿ ಈ ಥರ ಮಣಿ ಹಾಕಿ ಸೇರಿಸ್ಕೊಂಡು ಲಾಕ್ ಮೇಲೆ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ನೋಡಿ ಆರ್ಚ್ ಕಂಪ್ಲೀಟ್ ಆಗೈತಿ. ಇವಾಗ ಕರೆಕ್ಟಾಗಿ ಇಟ್ಟು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಇನ್ನು ಒಂದು ಬಿಡ್ಸ್ ಹಾಕ್ತಾಯಿದ್ದೀನಿ, 9 ಹಾಕಿದ್ದೀನಿ, ಇನ್ನೂ ಒಂದು ಹಾಕ್ತಾಯಿದ್ದೀನಿ. 10 ಡಬಲ್ ಕ್ರೋಶೆ ಮೇಲೆ 10 ಬಿಡ್ಸ್ ಬರುತ್ತೆ. ಈ ಬಿಡ್ ಲಾಕ್ ಮಾಡಿ ಆಮೇಲೆ ಬಟ್ಟೆಗೆ ಎಲ್ಲಿ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೋಬೇಕು. ನೋಡಿ ಆರ್ಚ್ ಕಂಪ್ಲೀಟ್ ಆಗೈತಿ. ಇವಾಗ ಬಟ್ಟೆಗೆ ಲಾಕ್ ಮಾಡ್ಕೋತೀನಿ. ಬಟ್ಟೆಗೆ ಲಾಕ್ ಮಾಡಿ ಇವಾಗ ನಾನು ಸಿಂಗಲ್ ಕ್ರೋಶೆ ಹಾಕೋತೀನಿ. ನೋಡಿ ಆರ್ಚ್ ಎಷ್ಟು ನೀಟಾಗಿ ಬಂದೈತಿ, ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ. ಇವಾಗ ನೋಡಿ ಅಲ್ಲಿ ಪಕ್ಕಕ್ಕೆ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಸಿಂಗಲ್ ಕ್ರೋಶೆ ಮಾಡಿ ಇವಾಗ ಬಿಡ್ಸ್ ಹಾಕೋತೀನಿ. ಒಂದು ದೊಡ್ಡ ಸೈಜ್ ಬಿಡ್ಸ್ ಹಾಕ್ತಾಯಿದ್ದೀನಿ. ಬಿಡ್ ಹಾಕಿ ಬಿಡ್ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡ್ಕೋತೀನಿ. ಬಟ್ಟೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಬಟ್ಟೆಗೆ ಲಾಕ್ ಮಾಡಿ ಇವಾಗ ಚೈನ್ ಹಾಕೋತೀನಿ. 5 ಚೈನ್, ಇಲ್ಲಿ ಕುಚ್ಚು ಬರುತ್ತಲ್ಲ ಅದಕ್ಕೆ 5 ಚೈನ್ ಹಾಕ್ತಾಯಿದ್ದೀನಿ. ಕುಚ್ಚು ಈ ಕಡೆ ಆ ಕಡೆ ಬಿಡ್ಸ್ ಬರುತ್ತೆ, ಸೆಂಟ್ರ್ ಕುಚ್ಚು ಬರುತ್ತೆ, ಚೆನ್ನಾಗಿ ಲುಕ್ ಕೊಡುತ್ತೆ. ಅದಕ್ಕೆ ಬಿಡ್ಸ್ ಹಾಕ್ತಾಯಿದ್ದೀನಿ. ನೀವು ಬೇಕಂದರೆ ಹಾಕ್ಕೊಳ್ಳಿ, ಬೇಡಂದರೆ ಹಾಕಬೇಡಿ. ನೋಡಿ 5 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ಇನ್ನು ಒಂದು ದಾರ ಮೇಲೆ ಮಾಡಿ ಬಿಡ್ಸ್ ಹಾಕೋತೀನಿ. ಆ ಬಿಡ್ಸ್ ಸೇರಿಸ್ಕೊತೀನಿ.
ಸೇರಿಸ್ಕೊಂಡು ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡ್ಕೊತಾ ಇದ್ದೀನಿ ನೋಡಿ. ಇವಾಗ ಸಿಂಗಲ್ ಕ್ರೋಶೆ ಮಾಡ್ಕೊತೀನಿ. ಪಕ್ಕಗೆ ಸಿಂಗಲ್ ಕ್ರೋಶೆ ಒಂದು ಮಾಡ್ತಾ ಇದ್ದೀನಿ. ಇವಾಗ ನೋಡಿ 2 ಚೈನ್ ಹಾಕ್ತಾ ಇದ್ದೀನಿ. 2 ಚೈನ್ ಹಾಕಿ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಇಲ್ಲಿ ಡಬಲ್ ಕ್ರೋಶೆ ಮಾಡ್ಕೊತೀನಿ. ಸ್ವಲ್ಪ ಗ್ಯಾಪ್ ಬಿಡಬೇಕು, ಜಾಸ್ತಿ ಗ್ಯಾಪ್ ಬಿಡಬಾರ್ದು. ಡಬಲ್ ಕ್ರೋಶೆ ಮಾಡಿದ್ದೀನಿ. ಇವಾಗ 2 ಚೈನ್ ಹಾಕ್ತಾ ಇದ್ದೀನಿ. 2 ಚೈನ್ ಹಾಕಿ ಸ್ಟಾರ್ಟ್ ಮಾಡ್ಕೋಬೇಕು. ನೋಡಿ ಈ ರೀತಿ ಬರುತ್ತೆ, ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ. ಒಂದ್ಸಲ ಸೀರೆ ಮೇಲೆ ಹಾಕಿ ಟ್ರೈ ಮಾಡಿ. ದಾರ ಸುತ್ತಕೊಂಡು ನೋಡಿ. ಇವಾಗ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗೈತಿ ಡಿಸೈನು. ಕುಚ್ಚು ಅಕ್ಕಪಕ್ಕ ಬಿಡ್ಸ್ ಬೇಡ ಅಂದರೆ ಹಾಕಬೇಡಿ. ಜಾಸ್ತಿ ಗ್ರ್ಯಾಂಡ್ ಲುಕ್ ಬೇಕಂದರೆ ಹಾಕ್ಕೊಳ್ಳಿ. ಚೆನ್ನಾಗಿ ಕಾಣುತ್ತೆ ಎಲ್ಲ. ಕುಚ್ಚು ಈ ಕಡೆ ಬಿಡಿಸಿದ್ರೆ ಚೆನ್ನಾಗಿ ಲುಕ್ ಕೊಡುತ್ತೆ. ಇಲ್ಲಿ ಕೂಡ ಅಷ್ಟೇ 10 ಡಬಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ಇಲ್ಲಿನೂ 10 ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಸೂಜಿ ಮೇಲೆ ದಾರ ಸುತ್ತಕೊಂಡು ಆ ದಾರ ಎಳ್ಕೊಂಡ್ಬಂದು ಎರಡಿಗೆ ಒಂದು ನೋಡಿ 10 ಡಬಲ್ ಕ್ರೋಶೆ ಹಾಕಿದ್ದೀನಿ. ಇವಾಗ ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ. ಕರೆಕ್ಟಾಗಿ ನೋಡಿ ಲಾಕ್ ಮಾಡಬೇಕು. ಲಾಕ್ ಮಾಡಿ ಇವಾಗ 3 ಚೈನ್ ಹಾಕೋತಾ ಇದ್ದೀನಿ. ನೋಡಿ 3 ಚೈನ್ ಹಾಕಿ ಲಾಕ್ ಮಾಡಬೇಕು. ಲಾಕ್ ಮಾಡಿ ಇವಾಗ ಬಟ್ಟೆ ಉಲ್ಟಾ ಮಾಡಿ ವರ್ಕ್ ಮಾಡ್ಕೋಬೇಕು. ಸಿಂಪಲ್ ಐತಿ ಡಿಸೈನು, ಅಷ್ಟೇನು ಕಷ್ಟ ಇಲ್ಲ. ಅಂದರೆ ಲುಕ್ ಮಾತ್ರ ಚೆನ್ನಾಗಿ ಕೊಡುತ್ತೆ. ಸೂಜಿ ಮೇಲೆ ದಾರ ಸುತ್ತಕೊಂಡು ನೋಡಿ. ಇವಾಗ 3 ಚೈನ್ ಹಾಕಿದ್ದಲ್ಲ, ಅಲ್ಲಿ ಸೂಜಿ ಮೇಲೆ ದಾರ ಸುತ್ತಕೊಂಡು ಡಬಲ್ ಕ್ರೋಶೆ ಮೇಲೆ ಫಸ್ಟ್ ಹೋಲಿಗೆ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಇನ್ನು ಸೂಜಿ ಮೇಲೆ ದಾರ ಸುತ್ತಕೊಂಡು ಸೆಕೆಂಡ್ ಹೋಲಿಗೆ ಡಬಲ್ ಕ್ರೋಶೆ ನೋಡಿ. ಸೆಕೆಂಡ್ ಹೋಲಿಗೆ ಸೂಜಿ ಹಾಕಿ ಆ ದಾರ ಎಳ್ಕೊಂಬಂದು ಎರಡಿಗೆ ಒಂದು ಒಂದೇ ಸ್ಟೆಪ್ಪಲ್ಲಿ ಹಾಕೋಬಲ್ಲ, ಚೆನ್ನಾಗಿರುತ್ತೆ ಡಿಸೈನು. ಇಲ್ಲಿ ಕೂಡ ಅಷ್ಟೇ 10 ಡಬಲ್ ಕ್ರೋಶೆ ಮಾಡ್ಕೋಬೇಕು. ನೋಡಿ 10 ಡಬಲ್ ಕ್ರೋಶೆ ಮಾಡಿದ್ದೀನಿ. ಇವಾಗ ಬಟ್ಟೆ ಸೀದಾ ಮಾಡ್ತಾ ಇದ್ದೀನಿ. ಬಟ್ಟೆ ಸೀದಾ ಮಾಡಿ ದಾರ ಮೇಲೆ ಮಾಡಿ ಒಂದು ಬಿಡಿಸಾಕ್ತಾ ಇದ್ದೀನಿ. ನೋಡಿ ಬಿಡಿಸಾಕಿ ಫಸ್ಟ್ ಹೊಲಿಗೆ ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ. ಫಸ್ಟ್ ಹೊಲಿಗೆ ಸಿಂಗಲ್ ಕ್ರೋಶೆ. ಇನ್ನೂ ಒಂದು ಬೀಡ್ ಹಾಕೋತೀನಿ. ಈ ಆರ್ಚಿಗೆ ಅಷ್ಟೇ 10 ಬೀಡ್ಸ್ ಬರುತ್ತೆ. ನೋಡಿ ಇನ್ನೂ ಒಂದು ಬಿಡ್ಸ್ ಹಾಕ್ತಾ ಇದ್ದೀನಿ. ನೀವು ಬಿಡಿಸ್ ಜಾಸ್ತಿ ಹಾಕೋಬೇಕು ಬೇಡ ಅಂದರೆ ಒಂದು ಸ್ಕಿಪ್ ಮಾಡಿ ಒಂದು ಹಾಕ್ಕೊಳ್ಳಿ. ಅಂದರೆ 10 ಡಬಲ್ ಕ್ರೋಶೆ ಮೇಲೆ 5 ಬಿಡ್ಸ್ ಬರುತ್ತೆ, ಒಂದು ಬಿಟ್ಟು ಒಂದು ಹಾಕಿದ್ರೆ. ನೋಡಿ ಫುಲ್ ಹಾಕಿದ್ದೀನಿ. ಇವಾಗ ಬಟ್ಟೆಗೆ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿ ಇವಾಗ ಇನ್ನು ಪಕ್ಕಗೆ ಇನ್ನೂ ಒಂದು ಲಾಕ್ ಮಾಡ್ಕೊತೀನಿ. ನೋಡಿ ಈ ರೀತಿ ಬರುತ್ತೆ ಡಿಸೈನು. ಪಕ್ಕಗೆ ಇನ್ನೂ ಒಂದು ಲಾಕ್ ಮಾಡ್ತಾ ಇದ್ದೀನಿ. ಇವಾಗ ದಾರ ಮೇಲೆ ಮಾಡಿ ಒಂದು ಬಿಡ್ಸ್ ಹಾಕೋತೀನಿ. ನೋಡಿ ಬೀಡ್ ಹಾಕಿ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡ್ಕೋತೀನಿ. ಲಾಕ್ ಕರೆಕ್ಟಾಗಿ ಇಟ್ಟು ನೋಡಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ್ದೀನಿ. ಇವಾಗ ಚೈನ್ ಹಾಕೋತೀನಿ. ಇಲ್ಲಿ 5 ಚೈನ್ ಹಾಕ್ತಾ ಇದ್ದೀನಿ. ನಾನು ಹೇಳಿದಲ್ಲ 5 ಚೈನ್ ಬೇಡ ಅಂದರೆ 4 ಚೈನ್ ಕೂಡ ಹಾಕ್ಕೊಳ್ಳಿ. ನೋಡಿ ಕರೆಕ್ಟಾಗಿ ಇಟ್ಟು ಲಾಕ್ ಮಾಡ್ತಾ ಇದ್ದೀನಿ.
ಲಾಕ್ ಮಾಡಿ ಲಾಸ್ಟಲ್ಲಿ ಇನ್ನೊಂದು ಬಿಡ್ ಹಾಕಿ ಲಾಕ್ ಮಾಡಬೇಕು. ಒಂದೊಂದು ಸಲ ಬಿಡ್ ಹಾಕಬೇಕಂದ್ರೆ ದಾರ ಒಳಗೆ ಸೇರಿಸ್ಬೇಕಂದ್ರೆ ಕಷ್ಟ ಆಗುತ್ತೆ. ಕರೆಕ್ಟಾಗಿ ಹಾಕ್ಕೊಳ್ಳಿ. ನೋಡಿ ಬಿಡ್ ಹಾಕಿದ್ದೀನಿ, ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡ್ಕೊತೀನಿ. ಇವಾಗ 2 ಚೈನ್ ಹಾಕಿ ದಾರ ಕಟ್ ಮಾಡ್ಕೊತೀನಿ. ನೋಡಿ ಫೈನಲ್ ಲುಕ್ ಎಷ್ಟು ನೀಟಾಗಿ ಬಂದೈತೆ ನೋಡಿ ಡಿಸೈನು. ತುಂಬ ಚೆನ್ನಾಗಿ ಬಂದೈತೆ ಆರ್ಚು. ಎಷ್ಟು ನೀಟಾಗಿ ಬಂದೈತೆ ನೋಡಿ. ಕುಚ್ಚೆಲ್ಲ ಹಾಕಿ ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತಾ ಡಿಸೈನ್ ನೋಡಿ. ಇಲ್ಲಿ ನೋಡಿ ಕುಚ್ಚು ಕೂಡ ಕಟ್ಟಿದ್ದೀನಿ. ಗೋಲ್ಡನ್ ಕಲರ್ ದಾರ ತೊಗೊಂಡು ಕುಚ್ಚು ಕಟ್ಟಿದ್ದೀನಿ. ನೀವು ಸೀರೆ ಯಾವ ಕಲರ್ ಐತಿ ಆ ಕಲರ್ ಕಟ್ಕೊಳ್ಳಿ. ತುಂಬಾ ಚೆನ್ನಾಗಿ ಬಂದೈತಿ ಡಿಸೈನು. ಬಿಡಿಸಾಕಿಲ್ಲ ಅದಕ್ಕೆ ಕುಚ್ಚು ಸ್ವಲ್ಪ ದೂರ ದೂರ ಕಾಣಿಸ್ತಾವ. ಬಿಡಿಸ್ಬೇಡ ಅಂದರೆ ಐಚಿನ್ ಹಾಕಿ ಕುಚ್ಚು ಕಟ್ಕೊಳ್ಳಿ, ಚೆನ್ನಾಗಿ ಕಾಣಿಸ್ತಾವ. ಪ್ಲೀಸ್ ಹೊಸಬ್ರು ಯಾರು ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ವಿಡಿಯೋ ಎಂಡ್ ತನಕ ವಾಚ್ ಮಾಡಿ ಸಪೋರ್ಟ್ ಮಾಡಿ. ಇನ್ನು ಹೊಸ ಡಿಸೈನ್ ತೊಗೊಂಡು ಬರ್ತೀನಿ, ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ ಡಿಸೈನ್ದು ಫೈನಲ್ ಲುಕ್ಕು ಎಷ್ಟು ನೀಟಾಗಿ ಬಂದೈತಿ ಆರ್ಚು. ಓಕೆ ಫ್ರೆಂಡ್ಸ್, ವಿಡಿಯೋ ಎಲ್ಲೇನು ಮಾಡ್ತೀನಿ. ಎಲ್ಲರಿಗೂ ಬಾಯ್.